ಬಡಿ ಕೂಡ ಜಾಯ್ನ್ ಆಗ್ತಾ ಇದೆ ಅದಕ್ಕೋಸ್ಕರ स्वागत है, सुस्वागत, स्वागत सुस्वागत सारे ध्यानार्थियों को, ध्यान बंधुಗಳಿಗೆ स्वागत। ನಮ್ಮ ಈ ಗ್ಲೋಬಲ್ ಪಿರಮಿಡ್ ಮೆಡಿಟೇಷನ್ ಅಲ್ಲಿ ನಾವು ಎರಡು ಕಾಂಬಿನೇಷನ್ ಮಾಡೋಣ। ನಾನು ಇದನ್ನೇ ಟ್ರೈ ಮಾಡಿದೆ, ಫೇಸ್ಬುಕ್ ಅಷ್ಟು ಕಂಫರ್ಟಬಲ್ ಇಲ್ಲ, ಯೂಸರ್ ಫ್ರೆಂಡ್ಲಿ ಇಲ್ಲ, ಅದು ಎದುರು ಬದ್ರು ಮಾತಾಡೋಕ್ಕೆಲ್ಲ ಆಗಲ್ಲ। ಸುಮ್ಮನೆ ನಾವು ರೆಕಾರ್ಡಿಂಗ್ ಮಾಡಿ ಹಾಕ್ಬೋದು, ನಾನು ಇಲ್ಲಿ ಮಾತಾಡ್ತೀನಿ ಅದನ್ನ ಲೈವ್ ಮಾಡಿ ಹಾಕ್ಬೋದು, ಯಾಕೋ ನನಗೆ ಕಂಫರ್ಟೇಬಲ್ ಅನಿಸಲಿಲ್ಲ, ಟ್ರೈ ಮಾಡಿದೆ ನಾನು, ಇದು ಚೆನ್ನಾಗಿದೆ। 40 ಮಿನಿಟ್ಸು ನಾವು ಏನು ಬೇಡ ಅಂದ್ರೆ ಡೈರೆಕ್ಟ್ ಧ್ಯಾನ ಕೂತ್ಕೋಬೇಕು, ಏನಾನ ವಿಷಯ ಡಿಸ್ಕಷನ್ ಮಾಡೋ ಹಾಗಿದ್ರೆ ಮಾತಾಡೋದು, ಇಲ್ಲ ಅಂದ್ರೆ ಧ್ಯಾನ ಪ್ರಾಕ್ಟೀಸ್, ಏನನ್ನ ಮಾತಾಡ್ಬೇಕಾ ಕೇಳಿ ನಾವು ಧ್ಯಾನ ಮಾಡೋಣ। ಯಾಕಂದ್ರೆ ಎಲ್ಲ ವಿಷಯನ ಹೇಳಿ ಆಗಿದೆ, ಇನ್ನು ಜಾಸ್ತಿ ಹೇಳಿದ್ರೆ ಪ್ರೆಷರೈಸ್ ಮಾಡ್ದಾಗುತ್ತೆ। ಇದು ಮನಸ್ಸಲ್ಲಿ ನಮ್ಮ ಒಳಗಿಂದ ಬರ್ಬೇಕು ಪ್ರಶ್ನೆಗಳು, ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ರೆ ಅವರು ಮತ್ತೆ ಮತ್ತೆ ಅದನ್ನ ಕೇಳಲ್ಲ, ಒಂಥರ ಎನ್ಲೈಟನ್ ಆದಾಗೆ। ಈಗ ನಾವು ಅದನ್ನ ಒತ್ತಿ ಹೇಳೋದ್ರಿಂದ ಫೋರ್ಸ್ ಅಂತ ಆಗ, ನಾನು ತಿಳಿದ ಮಟ್ಟಿಗೆ ಏನೇನೆಲ್ಲ ಕಂಟೆಂಟು ಎಲ್ಲನೂ ಹೇಳಿದ್ದೀನಿ। ಏನಾದರೂ ಪ್ರಶ್ನೆ ಬಂದ್ರೆ ಒಂದೇ ಸೈಡಿಂದ ಹೇಳ್ತಾ ಹೋಗೋದ್ರಲ್ಲಿ ಇಲ್ಲ, ಯಾರಿಂದನೂ ಕ್ವಶನ್ ಬಂದು ಈ ವಿಷಯ ಹೇಳಬೇಕು ಅಂದ್ರೆ ಅದನ್ನ ನನಗೆ ಗೊತ್ತಿಲ್ಲ ಅಂದ್ರು ನಾನು ಅಲ್ಲಿ ಇಲ್ಲಿ ಓದಿ ತೆಗೆದು ಸರ್ಚ್ ಮಾಡಿ ಅದನ್ನ ಆನ್ಸರ್ ಮಾಡಕ್ ನೋಡ್ತೀನಿ। ನಾನು ಧ್ಯಾನ ಮಾಡಕ್ಕೆ, ಧ್ಯಾನದಿಂದ ಉಪಯೋಗ ಏನು, ಅದರಿಂದ ಏನು ಲಾಭ ಇದೆ, ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ। ಯಾಕಂದ್ರೆ ನಾನು ಇನ್ನೊಂದ್ಸತಿ ಅದು ಸ್ಪಿರಿಚುವಲ್ ರಿಯಾಲಿಟಿ ವಿಡಿಯೋನ ಹಾಕು ಅಂದ್ರೆ ಅದನ್ನ ಹಾಕೊಂಡು ಧ್ಯಾನ ಮಾಡೋದು, ಕೇಳ್ತಾ ಇಲ್ಲದು, ಅದು ಮ್ಯೂಸಿಕ್ ಬೇಡ, ಅದ್ರ ಬದಲು ಅವ್ರದ್ದು ಗೈಡ್ ಮಾಡ್ತಾರಲ್ಲ ಗೈಡೆಡು, ಅದರಲ್ಲಿ ಲೈಟ್ ಮ್ಯೂಸಿಕ್ ಇರುತ್ತೆ, ಅದನ್ನ ಹಾಕೊಂಡು ಧ್ಯಾನ ಮಾಡಿದ್ರೆ ಅದನ್ನ ಮತ್ತೆ ಮತ್ತೆ ನೋಡ್ಬೇಕು, ಅದರಿಂದ ನಮ್ಗೆ ಆಕ್ಚುಲಿ ಧ್ಯಾನ ಮಾಡೋದ್ರಲ್ಲಿ ಏನ್ ಬೆನಿಫಿಟ್ ಇದೆ, ಯಾಕೆ ಮಾಡಬೇಕು, ಅಷ್ಟು ಬೇಗ ಜನಕ್ಕೆ ಅದು ಏನೋ ಈಗ ಅದೇನು ಗೊತ್ತಿಲ್ಲ, ಇದರಲ್ಲಿ ಫೇಸ್ಬುಕ್ ಅಲ್ಲಿ ಆ್ಯಡ್ ಮಾಡ್ತಾ ಇದ್ರು, ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ। ಹಂಗಾಗಿ ಇವತ್ತು ನಾನು ಇದನ್ನ ಚೇಂಜ್ ಮಾಡಿದೆ, ಅದು ಇದರಲ್ಲಿ ಪಿಕ್ಚರ್ ಹಾಕಿದೆ, ನೀವು ಇಲ್ಲಿ ಎಂಟರ್ಟೈನ್ಗೆ ಸುಮ್ಮನೆ ಹಾಯ್ ಹಲೋ ನಾನು ಅದೆಲ್ಲ ಮಾಡಲ್ಲ, ಅದನ್ನ ಮಾಡಕ್ಕಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಕಳಿಸ್ಬೇಡಿ, ಹಂಗಂತ ಹೇಳ್ಬಿಟ್ಟು ನಾನು ಅದನ್ನು ಫೇಸ್ಬುಕ್ ಜೊತೆಗೆ ಇದನ್ನ ಎಂಟರ್ಟೈನೇ ಮಾಡ್ತಾ ಇರಲಿಲ್ಲ। 1 ವರ್ಷ 2 ವರ್ಷ ಏನು ಅದರಲ್ಲಿ ಮೆಸೇಜಸ್ ಯಾವಾಗೋ ಒಂದು ಹಾಕ್ತಿದೆ, ನಾನೇನು ರೆಸ್ಪಾಂಡೇ ಮಾಡಿಲ್ಲ, ಯಾರ್ದು ಫ್ರೆಂಡ್ ರಿಕ್ವೆಸ್ಟ್ಗೇನು ಎಕ್ಸೆಪ್ಟ್ ಮಾಡಲಿಲ್ಲ। ಈಗ ನನಗೆ ಬಂತು, ನಾವು ಇದನ್ನ ಎಲ್ಲರಿಗೂ ಹೇಳ್ತಾ ಇದ್ವಿ, ಈ ವಿಷಯನೇ ಧ್ಯಾನದ ವಿಷಯ, ಮೆಡಿಟೇಷನ್ನು ಯಾರನ್ನ ಕಲಿಯೋಕೆ ಇಷ್ಟಪಡ್ತಿದ್ರೆ, ಅವರು ಈ ದಾರಿಲಿ ಇದ್ರೆ ಆಲ್ರೆಡಿ ಮಾಡ್ತಾ ಇದ್ದಿದ್ರೆ ಅವರಿಂದನೂ ನಾವು ಕಲಿಬೋದು, ಹಂಗಂತೇಳಿ ನಾನೇನು ಎಕ್ಸ್ಟ್ರಾ ಇದನ್ನ ಮಾಡಲ್ಲ, ನನಗೇನು ಧ್ಯಾನದಲ್ಲಿ ಗೊತ್ತಾಗತ್ತೆ ಕೆಲವೊಂದು ಅದನ್ನ ಹೇಳ್ತೀನಿ, ಬಿಟ್ರೆ ನಾನು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಾ ಇರ್ತೀನಿ, ಅವ್ರು ಹೇಳಿರೋ ವಿಷಯನ ಹೇಳ್ತೀನಿ, ಪತ್ರಿ ಸರ್ ಅವ್ರದ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ಅವ್ರು ಕೆಲವೊಂದು ಡೌಟ್ ಕ್ಲಿಯರ್ ಆಗ್ತಾವೆ ಅವ್ರನ್ನು ವಿಡಿಯೋಸ್ ಕೇಳಿ, ಅದು ನನ್ನ ಮನಸ್ಸಿಗೆ ಆಗ್ತದೆ, ಓ ಇದನ್ನ ಹೇಳಿದ್ರೆ ಅವ್ರಿಗೆ ಧ್ಯಾನ ಮಾಡೋರ್ಗೆ ಈಸಿ ಆಗುತ್ತೆ, ಮತ್ತೆ ಅವ್ರಿಗೆ ಇನ್ಸ್ಪಿರೇಷನ್ ಮಾಡೋಕ್ಕೆ ಪ್ರೇರಣೆ ಸಿಗುತ್ತೆ, ಹಂಗಂತೇಳಿ ನಾವು ಕೆಲವೊಂದು ಟಾಪಿಕನ್ನು ಹೇಳ್ತಾ ಇರ್ತೀನಿ। ಇನ್ನೊಂದು ಅದನ್ನ ಈಗ ನೆಕ್ಸ್ಟ್ ಇದು ಬರುತ್ತಲ್ಲ, ನಾಳೆ ನಾಡಿದ್ದು ಹೇಳ್ತೀನಿ, 9 ದಿನದ ನವರಾತ್ರಿ ಉತ್ಸವದು ಫಾಸ್ಟಿಂಗ್ ಎಲ್ಲ ಮಾಡ್ತಾರೆ, ಫಾಸ್ಟಿಂಗು ನಮ್ಗೆ ಯಾವ ರೀತಿ ಹೆಲ್ತ್ ನಿರೋಗಿ ಆಗಕ್ಕೆ ಸಹಾಯ ಮಾಡುತ್ತೆ, ಆಮೇಲೆ ಫಾಸ್ಟಿಂಗ್ ಇಂದ ನಮ್ಮ ಇದರಲ್ಲಿ ಅದು ಸ್ಪಿರಿಚುವಲ್ ಅಧ್ಯಾತ್ಮ ಇದರಲ್ಲಿ ಹೋಗಕ್ಕೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಜೊತೆಗೆ ಹೆಲ್ತ್ ಸರಿ ಇಟ್ಕೊಳ್ಳೋಕ್ಕೂ ಯಾವ ರೀತಿ ಅಂತ ಅನ್ನೋದನ್ನ ನಾಳೆ ಹೇಳ್ತೀನಿ। ನಾವು ಇಲ್ಲಾಂದ್ರೆ ಬೆಸ್ಟ್ ಲಾಫ್ಟರ್ ಕ್ಲಾಸ್ ಮಾಡಿಬಿಟ್ಟು ಈಗ ಧ್ಯಾನ ಮಾಡೋದು, ಅದು ಸರಿಯಾಗಿರುತ್ತೆ। ಇಲ್ಲ, ಲಾಫ್ಟರ್ ಕ್ಲಾಸ್ ಮೋಸ್ಟ್ಲಿ ಸಂಜೆ ಹೊತ್ತು ಲಾಫ್ಟರ್ ಕ್ಲಾಸ್ ನನಗೆ ಅಷ್ಟು ಐಡಿಯಲ್ ಅನಿಸ್ತಾ ಇಲ್ಲ, ಯಾಕೆಂದ್ರೆ ಲಾಫ್ಟರ್ ಬಹಳಷ್ಟು ಉಪಯೋಗಗಳು ಲಾಫ್ಟರ್ ನ ಬೆಳಗ್ಗೆ ಹೊತ್ತು ಮಾಡಿದ್ರೆ ತುಂಬಾ ಅನುಕೂಲ ಅನ್ಸುತ್ತೆ, ಯಾಕಂದ್ರೆ ಬೆಳಗ್ಗೆ ಹೊತ್ತು ಒಂದು ಎಂಟಿ ಸ್ಟಮಕ್ ಇರುತ್ತೆ, ಆಮೇಲೆ ಏನಾಗುತ್ತೆ ಆವಾಗ ಆಕ್ಚುಲಿ ಎನರ್ಜಿ ಬೇಕಾಗುತ್ತೆ, ಆ ಟೈಮ್ ನಲ್ಲಿ ಮಾಡಿದ್ರೆ ತುಂಬಾ ಅದು ಅನುಕೂಲ ರಾತ್ರಿ ಮಾಡೋದಕ್ಕಿಂತ। ರಾತ್ರಿ ಲಾಫ್ಟರ್ ಅಷ್ಟು ಕನ್ವೀನಿಯನ್ಸ್ ಅನಿಸ್ತಾ ಇಲ್ಲ, ಸೊ ಮೋಸ್ಟ್ಲಿ ರಾತ್ರಿ ಎಲ್ಲ ಟಾಪಿಕ್ ಗಳ ಬಗ್ಗೆ ಡಿಸ್ಕಷನ್ ಮಾಡಿ ತಮ್ಮ ಅನುಭವಗಳು ಹಂಚ್ಕೊಳ್ಬಹುದು, ಹಂಚ್ಕೊಂಡಾದ್ಮೇಲೆ ನಾವು ಧ್ಯಾನ ಮಾಡ್ಬೋದು।
ಒಂದು 20 ರಿಂದ 25 ನಿಮಿಷ ಅಟ್ಲೀಸ್ಟ್ ಒಳ್ಳೆ ಧ್ಯಾನ, ಲೈಟ್ ಮ್ಯೂಸಿಕ್ ಜೊತೆಗೆ ಧ್ಯಾನ ಮಾಡೋದು ನನಗೆ ಅನ್ಸ್ಮಟ್ಟಿಗೆ ಒಳ್ಳೇದು ಅನ್ಸುತ್ತೆ. ಲಾಫ್ಟರ್ ಬೆಳಗಿನ ಹೊತ್ತು ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಬಟ್ ಬೆಳಗ್ಗೆ ಕ್ಲಾಸ್ ಬಗ್ಗೆ ನಾವು ಯೋಚನೆ ಮಾಡ್ಬೇಕು, ಯಾಕಂದ್ರೆ ಇದುವರೆಗೆ ನಾವು ಯೋಚನೆ ಮಾಡಿಲ್ಲ. ಬೆಳಗ್ಗೆ ಕ್ಲಾಸ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಶನಿವಾರ ಭಾನುವಾರ ಮಾಡ್ಬೋದಾ, ಆತರ ಮಾಡ್ಬೋದಾ ಅಂತ ಸ್ವಲ್ಪ ಯೋಚನೆ ಮಾಡ್ಬೋದು. ಬೆಳಗ್ಗೆ ಒಂದು ಕ್ಲಾಸ್ ಮಾಡಕ್ ಅಂತ, ಯಾಕಂದ್ರೆ ಇದರಿಂದ ಸಣ್ಣ ಏನಾಗುತ್ತೆ, ಮಕ್ಕಳ ಬೆಳಗ್ಗೆ ಕ್ಲಾಸಿಗೆ ಸ್ವಲ್ಪ ಡಿಮ್ಯಾಂಡ್ ಲಾಫ್ಟರ್ ಮಾಡಿ. ಬರ್ತಾ ಇದೆ. ಅದನ್ನ ನಾನು ಇವತ್ತು ಒಬ್ಬರ ಜೊತೆ ಮಾತಾಡ್ದೆ, ಮಾಡಿಸಿ ನಾವೆಲ್ಲ ಹಾ, ಮಕ್ಕಳನ್ನ ಆಡ್ ಮಾಡಿಸ್ತೀವಿ. ಅರ್ಧ ಗಂಟೆ ಅವ್ರಿಗೆ ಸಣ್ಣ ಮಕ್ಕಳಿಗೆ, ಅದು ಸ್ಕೂಲ್ ಮಕ್ಕಳಿಗೆ ಅರ್ಧ ಗಂಟೆ ಮಾಡ್ಬೋದು. ಬಟ್ ಅದನ್ನ ಮೋಸ್ಟ್ಲಿ ರಜೆ ದಿನದಲ್ಲಿ ಅಥವಾ ಭಾನುವಾರ ಮಾತ್ರ ಮಾಡಕ್ ಸಾಧ್ಯ. 7:30 ಅಂಕೆ ಅದ್ರ ಟೈಮಿಂಗ್ ಬಗ್ಗೆ ಯೋಚನೆ ಮಾಡ ಆತರ ಯೋಚನೆ ಮಾಡಿ ಅವ್ರು ಬೆಳಿಗ್ಗೆ ಬಹಳ ಮಕ್ಕಳು ಬರ್ತಾರಂದ್ರೆ ಕೇಳಿದಾರೆ. ನಾನು ಮಾಡಿಸ್ಕೊತೀವಿ ಅದ್ರಾಗ ಅಂತಂದ್ರೆ. ಸ್ವಲ್ಪ ಅವ್ರು ಹೇಳ್ಲೇನ್ ಸುಮ್ಮನಿದ್ದೆ. ನನಗೆ ಇವತ್ತು ಹೇಳಿದ್ರು, ನೀವು ಮಾಡಿದ್ರೆ ನಾವು ಮಾಡಿಸ್ತೀವಿ ಹುಡುಗರಿಗೆ. ಇನ್ನೊಂದೇನಾಗುತ್ತೆ, ಯಾಕಂದ್ರೆ ಮಕ್ಕಳಿಗೆ ನಾವು ಮಾಡಿಸಿದ್ರು ಕೂಡ ದೊಡ್ಡವ್ರ ಜೊತೆ ಮಾಡಿಸಿದ್ರು ಕೂಡ ಒಂದ್ ಸ್ವಲ್ಪ ನಾವು ಕಂಟಿನ್ಯೂ ಆಗಿ ಒಂದು 3-4 ವಾರ ಅವ್ರಿಗೆ ಕ್ಲಾಸಸ್ ಮಾಡ್ಬೇಕು, ವೀಕೆಂಡ್ ಅಲ್ಲಿ ಅಥವಾ ಭಾನುವಾರ ಮಾಡಿಸಿ. ಆಮೇಲೆ ಏನಾಗುತ್ತೆ, 5ನೇ ವಾರದಿಂದ ಅಟ್ಲೀಸ್ಟ್ ಮಕ್ಕಳಿಗೆ ಕೇಳ್ತಾ ಬರ್ಬೇಕು. ಅಂದ್ರೆ ಪ್ರಾಕ್ಟೀಸ್ ಎಷ್ಟ್ ಮಾಡಿದ್ದಾರೆ, ಏನ್ ಅನಿಸ್ತಾ ಇದೆ, ಮಕ್ಕಳು ಶೇರ್ ಮಾಡೋದ್ರಿಂದ ಏನಾಗುತ್ತೆ, ಮಕ್ಕಳೊಳಗಡೆ ಶೇರ್ ಮಾಡೋದ್ರಿಂದ ಅವ್ರಿಗೆ ಇನ್ನಷ್ಟು ಉತ್ಸಾಹ ಬರುತ್ತೆ, ಇನ್ನಷ್ಟು ಅವರಲ್ಲಿ ಆಸಕ್ತಿ ಬರೋದಕ್ಕೋಸ್ಕರ. ಶೇರ್ ಅದಕ್ಕೋಸ್ಕರ ಮಾಡಕ್ ನಾವೇನ್ ಯಾರು ಮಾಡ್ಬೇಕು, ಮುಂದೆ 2-3 ವಾರ ಪ್ರಾಕ್ಟೀಸ್. ಇಲ್ಲ ಹೇಳ್ಬೇಕು, ಟೀಚರ್ ಹೇಳ್ಬೇಕು. ಅವ್ರು ಯಾರು ಟೀಚರ್ ಅವ್ರಿಗೆ ಮುಖ್ಯಸ್ಥಿಕೆ ವಹಿಸ್ತಾ ಇದ್ದಾರೆ, ಯಾರು ಅವ್ರ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡೋರಿಗೆ ಮಾಡಿಸ್ತಿದಾರೆ, ಆ ಟೀಚರ್ ಹೇಳ್ಬೇಕು. ಒಂದು 3 ವಾರ ನಾವು ಮಾಡಿಸ್ತೀವಿ, 3 ವಾರ ಅವ್ರು ಪ್ರಾಕ್ಟೀಸ್ ಮಾಡ್ಲಿ. 4ನೇ ವಾರದಿಂದ ಅವರು ಮಕ್ಕಳು ತಮ್ಮದೇ ಆದ ಅನುಭವಗಳನ್ನ ಮಕ್ಕಳ ಎದುರುಗಡೆ ಹೇಳ್ಕೊಳ್ಳಿ. ಅವಾಗ ಇನ್ನೊಂದೇನಿರುತ್ತೆ, ಅನುಭವ ಶೇರ್ ಮಾಡೋದ್ರಿಂದ ಕೆಲವೊಬ್ಬರಿಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಇನ್ಸ್ಪಿರೇಷನ್ ಜಸ್ಟ್ ಕ್ಲಾಸ್ ಆಗಿ ಇನ್ಸ್ಪಿರೇಷನ್ ಬರುತ್ತೆ, ಇಲ್ಲ ಜಸ್ಟ್ ಕ್ಲಾಸ್ ಆಗಿ ಬಿಡುತ್ತೆ. ಪತ್ರಿಜಿ ಸೊ ತುಂಬಾ ಹಾಗಾಗಿ ಏನಾಗುತ್ತೆ, ಇಂಪಾರ್ಟೆನ್ಸ್ ಅದನ್ನ ಕೊಡ್ತಾರೆ. ಮಾಡಿ ಅನುಭವ ಅಟ್ಲೀಸ್ಟ್ ಹೇಳ್ಬೇಕು exactly. ಕೇಳ್ಬೇಕು ಅದಕ್ಕೆ ಒಬ್ಬ ಮಕ್ಕಳು ಯಾರಿಗೂ ಒಂದು 3 ವಾರ ಪ್ರಾಕ್ಟೀಸ್ ಮಾಡಿದ್ಮೇಲೆ ಸರಿ ಅನಿಸ್ತಾ ಇದೆ, ಸ್ವಲ್ಪ ಅದಕ್ಕೆ ಬೆನಿಫಿಟ್ ಅನ್ಸಿದ್ರೆ ಅದು ಬೇರೆ ಮಕ್ಕಳು ಒಂದು ಆಶಿಸ್ತಾರೆ. ಲಾಂಗ್ ಪ್ರೊಸೆಸ್. ಸೊ ಇವತ್ತು ಹಾಗಾಗಿ ಕೇಳಿದ್ದಾರೆ ಕಾಲೋನಿಲಿ, ನಾನು ಹೇಳಿನೂ ಹಾ, ಕೂಡ. ನಾನು ಯಾರ ಮಕ್ಕಳು ಇಂಟ್ರೆಸ್ಟ್ ಇದ್ರೆ ನಾನು ಅದೇ ಶೇರ್ ಮಾಡ್ತೀನಿ ಲಿಂಕ್ ಅಂತ ಹೇಳಿ. ಇದ್ರೆ ಮಾಡಿ ಅವರಿಗೆ ನಾವು ಮಾಡಿಸ್ತೀವಿ. ವಾರದಲ್ಲಿ ಒಂದು ದಿವಸ ಆದ್ರೂ ಪರವಾಗಿಲ್ಲ, ಒಂದು 45 ಮಿನಿಟ್ಸ್ ಹತ್ರ ಮಾಡಿಸ್ತೀವಿ. ಬಟ್ 3 ವಾರ ಆದ್ಮೇಲೆ ಮಕ್ಕಳು ಅದನ್ನ ಪ್ರಾಕ್ಟೀಸ್ ಮಾಡಿ ತಮ್ಮ ಅನುಭವನ ಹೇಳ್ಕೋಬೇಕು ಇನ್ನು ಮಕ್ಕಳ ಮುಂದೆ. ಯಾಕಂದ್ರೆ ಅದು ಮಕ್ಕಳಿಂದ ಮಕ್ಕಳಿಗೆ ಭಾರಿ ಫಾಸ್ಟ್ ಆಗಿ ಇದಾಗುತ್ತೆ, ಸರಿ ಅಂದ್ರೆ ಸರಿ. ನನ್ನ ಒಂದು ಅನಿಸಿಕೆ. ಲಾಫ್ಟರ್ ಇಂದ ಏನು ತೊಂದ್ರೆ ಆಗಲ್ಲ, ಅದು ಯೋಗ ತರ ಅಲ್ಲ, ಅದು ಹಂಗ್ ತಗೋಬೇಡಿ. ಕ್ಲಾಸ್ ಮಾಡಿದ್ರೆ ಏನಾಗಲ್ಲ, ಎಲ್ಲ ಸ್ವಲ್ಪನೇ ಆಕ್ಟಿವ್ ಆಗುತ್ತಲ್ಲ ಅದು. ಓನ್ಲಿ ಕ್ಲಾಪ್ ಮಾಡ್ಬೋದಲ್ಲ, ಲಾಫಿಂಗ್. ಅದು ಅದ್ರದ್ದು ಏನು ಏನಲ್ಲ, ತೊಂದ್ರೆ. ಈಗ ಯೋಗನಲ್ಲಿ ಅದೇ ಏನಾಗುತ್ತೆ, ಫಿಸಿಕಲಿ ನೀವು ಬಾಡಿ ಎಲ್ಲ ಬೆಂಡ್ ಮಾಡಿ ಉಸಿರು ಹಿಡಿದು ಅದು ಅವಾಗ ಟಯರ್ಡ್ ಆಗುತ್ತೆ. ಲಾಫ್ಟರ್ ಅದಕ್ಕೆ ಟೈಮ್ ಬೇಕು. ಅವ್ರು ಮಾಡ್ಬೋದು, ಬೆಳಿಗ್ಗೆ ಸ್ವಲ್ಪ ಅಂದ್ರೆ ಹಲ್ಕ 2 hours ಮಾಡ್ತಾರೆ. ಮಾಡ್ಬೋದು. ಇದು ಹಲ್ಕ ಅಲ್ಲ, ಇದೇನ್ ಬರೀ ಅವ್ರು ಅಂತ ಹೇಳಿದಾರೆ ಕೂಡ, ನಾವು ಹೆವಿನೇ. ಊಟ ಎಲ್ಲ ಮಾಡಿ ಮಾಡ್ಬೇಕು, ಊಟ ಮಾಡಿದ್ಮೇಲೆ ಮಾಡಂಗಿಲ್ಲ ಹಂಗೇನ್ ಇಲ್ಲ ಅಂತ ಹೇಳಿ. ಒನ್ಲಿ ಥಿಂಗ್, ಈಗ ನೋಡಿ ನಾವು ನಗ್ತೀವಿ ಅಂದ್ರೆ ಏನು, ಊಟ ಆದ್ಮೇಲೂ ಅದೇ ನಗ್ತೀವಿ, ಏನು ಅನ್ಸಲ್ಲ. ತುಂಬಾ ಹೆವಿ ನಕ್ಕಾಗ ಉಪವಾಸ ಸುಸ್ತಾಯ್ತು, ಕಣ್ಣಾಗ ನೀರ್ ಬಂದು ನಕ್ಕು ನಕ್ಕು ಅಂತ ಹೇಳ್ತಾರೆ ಅಷ್ಟೇ. ಅದು ಬಿಟ್ರೆ ಬೇರೆ ಯಾವ್ದು ಸೈಡ್ ಎಫೆಕ್ಟ್ ಆಗಲ್ಲ ನಗೋದ್ರಿಂದ. ನಾವೆಷ್ಟು ನಗ್ತೀವಿ ಅಷ್ಟು ಒಳ್ಳೇದಂತ ಹೇಳ್ತಾರೆ. ರೀಸನ್ ಇಲ್ದೇನೆ ಹೌದು. ನಗೋದು, ಇವನ್ ರೀಸನ್ ಇಲ್ದೆ ನಕ್ರು ಅದು ಅಷ್ಟೇ ಬೆನಿಫಿಟ್. ನೀವು ರೀಸನ್ ಇದ್ದು ನಕ್ರೆ ಅದು ಏನು ಒಳ್ಳೆ ನಿಮ್ಮ ಇದರಲ್ಲಿ ಏನು ಹಾರ್ಮೋನ್ಸ್ ರಿಲೀಸ್ ಆಗ್ಬಿಡ್ತವೆ. 4 ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಹೇಳ್ತಾರಲ್ಲ, ಡೋಪಮಿನ್, ಅವುಗಳೆಲ್ಲ ಆಟೋಮೆಟಿಕಲಿ ರಿಲೀಸ್ ಆಗ್ತಾವ. ಮಾಡ್ಬೋದು. ಅದರಿಂದ ಏನಂದ್ರೆ, ಈ ಧ್ಯಾನ ಮಾಡಿ ಬೇಜಾರಾಗಿರೋರಿಗೆ ಧ್ಯಾನ ಅಂದ್ರೆ ಬೋರಿಂಗ್ ಹೊಸಬರಿಗೆ. ಅವ್ರಿಗೆ ಧ್ಯಾನ ಹತ್ತಲ್ಲ, ಯೋಗ ಮಾಡಕ್ಕೂ ಬೇಜಾರ. ಕೆಲವ್ರಿಗೆ ಯೋಗ ಮಾಡಂದ್ರು ಅರೇ ಅಂತ ಅದಕ್ಕೆ ಟೈಮ್ ಕೊಡಕ್ಕಾಗಲ್ಲ. ಇದು ನಗೋದು ಅಂದ್ರೆ ಏನು ಗೊತ್ತಾ, ಸುಮ್ನೆ ಏನೋ ಒಂದ್ ನಗ್ತಾ ಇದಾರಲ್ಲ ಅಂತ ಹೇಳಿ ನಗ್ತಾರೆ ಅಷ್ಟೇ. ಆದ್ರೆ ಅದನ್ನ ಟೆಕ್ನಿಕ್ ಯೂಸ್ ಮಾಡಿ ನಗ್ಬೇಕು. ಹೆಂಗಂದ್ರೆ ಹಂಗಲ್ಲ, ಅದರಲ್ಲಿ ಪ್ರಾಪರ್ ಬ್ರೀದಿಂಗ್ ಅನ್ನ ರೇಷಿಯೋ ನೋಡಿ, ಬ್ರೀದ್ ಇನ್ ಬ್ರೀದ್ ಔಟ್ ಅಲ್ಲಿ ನಗ್ಬೇಕು ಅನ್ನೋ ಇದನ್ನ ಹೇಳೋದು. ಈಗ ನಾವು ಡೈಲಿ ಒಂದೊಂದು ಟಾಪಿಕ್ ಹೇಳ್ತೀವಿ, ಆ ಟಾಪಿಕ್ ಅನ್ನ ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಆಗುತ್ತೆ, ಕೆಲವೊಬ್ಬರಿಗೆ ಆಗಲ್ಲ. ನಾವು ಕನ್ನಡದಾಗ ಇದೊಂದು ಕನ್ಫ್ಯೂಷನ್, ಕನ್ನಡ ಹೇಳಿದ್ರೆ ಹಿಂದಿಯವರಿಗೆ ಅರ್ಥ ಆಗಲ್ಲ. ಹಂಗಂತೇಳಿ ನಾವು ಹಿಂದಿಲಿ ಹೋಗ್ತಾ ಇದ್ವಿ. ಈಗ ಹಿಂದಿ ಕನ್ನಡ 2 ಕ್ಲಾಸ್ ಮಾಡ್ಬೇಕು. ಮಾರ್ನಿಂಗ್ ಟೈಮ್ ಒಂದು ಮಕ್ಕಳದೊಂದು ರಿಕ್ವೆಸ್ಟ್ ಬರ್ತಾ ಇದೆ, ಅದನ್ನೊಂದು ಮಾಡೋಣ. ಮಕ್ಕಳದಂದ್ರೆ ಇದೆ ಮುಂಚೆಯಿಂದನೂ. ನಾನೇ ಸ್ವಲ್ಪ ಇದನ್ನ ತೋರಿಸಿಲ್ಲ. ಹುಡುಗರು ಎಕ್ಸಾಮ್ ಅಂತ ಅದಂತ ಇರ್ತಾರೆ. ಆದ್ರೂ ಹುಡುಗರಿಗೆ ಅಲ್ಲಿ ಇಲ್ಲಿ ಆಟಕ್ಕೆ ಹೋಗಲ್ಲ. ಅವ್ರಿಗೆ ಈಗೆಲ್ಲ ಆನ್ಲೈನ್ ಕ್ಲಾಸ್ ಇವೆಲ್ಲ ಮಾಡಿ ಅವ್ರಗಳಿಗೆ ಕಂಪ್ಯೂಟರ್ ಮುಂದೆ ಕುಂಡ್ರೋದು, ಮೊಬೈಲ್ ಮುಂದೆ ಕುಂಡ್ರೋದು ಅಂದ್ರೆ ಇಂಟ್ರೆಸ್ಟ್ ಅವ್ರಿಗೆ. ಆ ಥರದ್ದು ಏನೋ ಕ್ಲಾಸ್ ಇದೆ ಅಂದ್ರೆ ಈಸಿ ಪಟ್ ಅಂತ ಒಪ್ಕೊಂತಾರ, ಮಾಡೋಣ ಅಂತ ಹೇಳಿ.
ಅದಕ್ಕ ಹೇಳಿದಾರೆ ನೀವು ಕಳಿಸಿ ನಿಮಗ್ ನೋಡಿ ಅವರು ಮಾಡ್ತಾರೆ ಹುಡುಗರು. ನಾನೇನು ಅವ್ರಿಗೇನು 5 ನಿಮಿಷ 10 ನಿಮಿಷ ಅಷ್ಟೇನೆ, ಒಂದ್ 15-20 ನಿಮಿಷ ಮಾತುಕತೆ ಆಡಿ. ಇಲ್ಲ ಅವ್ರಿಗೆ ಮಕ್ಕಳಿಗೆ ಏನಿದೆ ಫಸ್ಟ್ ಇಂಟ್ರೆಸ್ಟಿಂಗ್ ಆಗಿ ಒಂದ್ ಸ್ವಲ್ಪ ಏನಾದ್ರು ಹೇಳ್ಬೇಕು. ಈಗ ಜುಂಬಾ ಡ್ಯಾನ್ಸ್ ಅಥವಾ ಆ ತರನೋ ಇಲ್ಲ, ಸ್ವಲ್ಪ ಅವ್ರಿಗೆ ಎಕ್ಸರ್ಸೈಸ್ ಮಾಡಿಸ್ಬೇಕು. ಯಾಕಂದ್ರೆ ಅವೆಲ್ಲ ಎಕ್ಸರ್ಸೈಸ್ ಮಾಡಲ್ಲ ಮತ್ತೆ ಅಲ್ರಿ, ನಾನೆಲ್ಲ ಟ್ರೈ ಮಾಡಿದ್ದೀನಿ, ಅವ್ರು ಮಾಡಲ್ಲ ಹುಡುಗರು. ಇಲ್ಲ ಇವೆಲ್ಲ ಯಾಕಂದ್ರೆ ಅಂದ್ರೆ ನಾವು SOS ವಿಲೇಜ್ ನಲ್ಲಿ ಏನ್ ಮಾಡಿಸ್ತೀವಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ ಇದೆ. ಯಾಕಂದ್ರೆ ಅವ್ರಿಗೆ ಬರೀ ಧ್ಯಾನ ಮಾಡಿಸಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಬರೋದಿಲ್ಲ. ನಾವ್ ಏನ್ ಮಾಡಿಸ್ತೀವಿ, ಯೂಶಲಿ ಎಕ್ಸರ್ಸೈಸ್ ಮಾಡಿಸ್ತಿದ್ವಿ. ಎಕ್ಸರ್ಸೈಸ್ ಆದ್ಮೇಲೆ ಸ್ವಲ್ಪ ಅವ್ರಿಗೆ ಜುಂಬಾ ಡ್ಯಾನ್ಸ್ ಟೈಪ್ ಮಾಡಿಸ್ತಾ ಇದೀವಿ, ಮತ್ತೆ ಯಾವ್ದೋ ಒಂದು ಒಳ್ಳೆ ಹಾಡ್ ಹಾಕಿ ಏನೋ ಹಾಕ್ಬಿಟ್ಟು ಮಾಡಿಸ್ತೀವಿ. ಅದಾದ್ಮೇಲೆ ಧ್ಯಾನದಲ್ಲಿ ಕೂರ್ತಿದ್ವಿ, ತುಂಬಾ ಚೆನ್ನಾಗಿ ಅವ್ರು ಧ್ಯಾನ ಮಾಡ್ತಿದ್ರು. ಬರೀ ಅವ್ರು 10 ನಿಮಿಷಕ್ಕೋಸ್ಕರ ಧ್ಯಾನ ಮಾಡ್ತಿದ್ರು, ಬಟ್ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಸೊ ಆ ರೀತಿ ಅವರಲ್ಲಿ ಇಂಟ್ರೆಸ್ಟ್ ಬರ್ಬೇಕಂದ್ರೆ ನಾವು ಸ್ವಲ್ಪ ಮಾಡ್ಬೇಕು, ಸ್ವಲ್ಪ ಅಲ್ಲಿ ಮಟ್ಟಿಗೆ. ಬರೀ ಅನಾಥಾಶ್ರಮಲ್ಲಿ ಹಾ ಹೋಗಲ್ಲ. ಅವ್ರಿಗೆ ಹೇಳ್ಬೇಕು ಧ್ಯಾನದ ಬಗ್ಗೆ, ಸ್ವಲ್ಪ ಅವ್ರಿಗೆ ಅವ್ರದೇ ಆದ ಒಂದು ಭಾಷೆನ ಅರ್ಥ ಆಗೋ ತರ ಅವ್ರಿಗೆ ಅವ್ರಿಗೆ ಧ್ಯಾನ ಹೇಳ್ಬೇಕು ಏನು ಬೆನಿಫಿಟ್. ಹೇಳುವಂಗಿಲ್ಲ, ಅವ್ರಿಗೆ ಬರೀ ಕಣ್ ಮುಚ್ಕೊಂಡು ಕೂತ್ಕೋರಿ ಅಂತ ಹೇಳೋದಷ್ಟೇ. ಅವ್ರಿಗೆ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬರೀ ಹೇಳ್ಬೇಕು. ಕಣ್ ಮುಚ್ಚಿದ್ರೆ ಸಾಕು, ಅವ್ರ ಉಸಿರಾಟ ಗಮನಿಸೋದೆಲ್ಲ ಗೊತ್ತಾಗುತ್ತೆ. ಇದರಿಂದ ಏನಾಗುತ್ತೆ, ಏನ್ ನಿಮಗೆ ಇದರಿಂದ ಬೆನಿಫಿಟ್ ಆಗುತ್ತೆ, ಯಾವ ರೀತಿ ನಿಮ್ಗೆ ಇದು ಹೆಲ್ಪ್ ಓದಿನಲ್ಲೇ ಮಾಡುತ್ತೆ, ಚೆನ್ನಾಗ್ ಆಗ್ತಾರ ಅಂತದ್ದು ಅದನ್ನ ಹೇಳೋದಷ್ಟೇ. ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಓದಲ್ಲಿ ಮಾಡಿ ಆಮೇಲೆ ಫಸ್ಟ್ ಸ್ವಲ್ಪ ಲೈಟ್ ಎಕ್ಸರ್ಸೈಸಸ್ ಮಾಡಿಸ್ಬಿಟ್ಟು ಆಮೇಲೆ ಧ್ಯಾನಕ್ಕೆ ಕೂಡಿಸ್ಬೇಕು. ಅದರಿಂದ ಅವರಿಗೆ ಒಂದ್ ಸ್ವಲ್ಪ ಚೆನ್ನಾಗೂ ಅನ್ಸುತ್ತೆ. ಸೊ ಅಂದ್ರೆ ಏನಾಗುತ್ತೆ, ಈಗ ಫಸ್ಟ್ ನಾವು ಇಲ್ಲ, ಸ್ಟಾರ್ಟಿಂಗ್ ಬಂದ ತಕ್ಷಣ ಮಕ್ಳಿಗೆ ಧ್ಯಾನದಲ್ಲಿ ಬೇರೆನೆ ಇರುತ್ತೆ. ಅವ್ರಿಗೆ ಏನಾನ ಆಕ್ಟಿವಿಟಿ ಕೊಡ್ಬೇಕಂತ ಇರುತ್ತೆ. ಯಾರನ್ನ ಸ್ಟೋರಿ ಟೆಲ್ಲಿಂಗ್ ಮಾಡೋರಿದ್ರೆ ಸ್ಟೋರಿ ಹೇಳಿ, ಏನಾನ ಆರ್ಟ್ ಕ್ರಾಫ್ಟ್ ಮಾಡ್ಕೊಂಡಂಗಿದ್ರೆ ಅದನ್ನ ನಮ್ಗೆ ತೋರಿಸಿ, ಇಲ್ಲ ಆಗಿಲ್ಲ ಅಂದ್ರೆ ಗ್ರೂಪ್ ಅಲ್ಲಿ ಹಾಕ್ತಾರೆ. ಆತರ ಅವರಲ್ಲಿ ಕ್ರಿಯೇಟಿವಿಟಿನ ಇದನ್ ಮಾಡೋದು, ಡೆವಲಪ್ ಮಾಡಿಸಿ ಅವ್ರಿಗೆ ಇಂಟ್ರೆಸ್ಟ್ ಬರೋ ತರ. ಆಮೇಲೆ 5 ನಿಮಿಷದಿಂದ 5 to 10 minutes, ನಾಟ್ ಮೋರ್ ದನ್. ಆ ರೀತಿ ಮಾಡಿ ಶುರು ಮಾಡ್ಬೇಕು ಫಸ್ಟ್. ಅದು ಡಿಪೆಂಡ್. 10 ವರ್ಷದ ಮೇಲೆ ಇರೋ ಮಕ್ಳಿದ್ರೆ ಸ್ವಲ್ಪ ದೊಡ್ಡ ಮಕ್ಕಳು ಚೆನ್ನಾಗಿರೋ ಮಾರಲ್ ಸ್ಟೋರೀಸ್ ಎಲ್ಲ ಹೇಳೋದು. ಆ ಸ್ಟೋರಿಗೆ ಎಲ್ಲರೂ ಆಮೇಲೆ ಕ್ಲಾಪ್ ಸ್ವಲ್ಪ ಮಾಡ್ಬೇಕು. ದೊಡ್ಡ ಮಕ್ಳು ಏನಾಗುತ್ತೆ, ಸ್ವಲ್ಪ ಅವರು ತಮ್ಮ ಮಾಡಿದ್ಮೇಲೆ ಅವ್ರದ್ದು ಫೀಲಿಂಗ್ ಅನ್ನ ಹೇಳ್ಕೊಂಡ್ರೆ ಏನಾಗುತ್ತೆ, ಸಣ್ಣ ಮಕ್ಕಳಿಗೆ ಸ್ವಲ್ಪ ಆಸಕ್ತಿ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಆಕ್ಟಿವಿಟಿ ಪ್ಲಸ್ ಧ್ಯಾನ ಎರಡನ್ನೂ ಮಾಡಿಸ್ಬೇಕು ಅವ್ರಿಗೆ. ಆಕ್ಟಿವಿಟಿ ಅಂತ ಮಾಡ್ಸೋದು. ಸರಿ, ಮಾಡ್ಸೋಣ. ಸೊ ಇನ್ನೊಂದು ಹಿಂದಿ ಕನ್ನಡ ಒಂದ್ ಕೆಲಸ ಮಾಡಿ, ನೀವು ಒಂದು 3 ದಿವಸ ಹಿಂದಿ ಮಾಡೋಣ, ಮಿಕ್ಕಿರೋ 1-3 ದಿವಸ ಇಂಗ್ಲಿಷ್ ಹಿಂದಿ ಕ್ಲಾಸ್ ಮಾಡೋಣ, 3 ದಿವಸ ಕನ್ನಡ ಕ್ಲಾಸ್ ಮಾಡೋಣ. ಅವಾಗ ಏನಾಗುತ್ತೆ, ಎರಡು ಗ್ರೂಪ್ಗಳಿಗೂ ಹೆಲ್ಪ್ ಆಗುತ್ತೆ. ಯಾವುದೇ ಟಾಪಿಕ್, ಸಪೋಸ್ ಒಂದು ಟಾಪಿಕ್ ನೀವು ತಗೊಂಡ್ರೆ ಇವತ್ತು ಧ್ಯಾನಕ್ಕೇನಿಲ್ಲ. ಆದ್ರೆ ಏನ್ ಕೂರ್ಬೋದು, ಗೊತ್ತಾ, ಅದು ಓಕೆ. ಈ ಜನಗಳು ನನಗ್ ಬಿಲೀವ್ ನೋಡ್ತಾ ಇದಾರೆ, ಅವ್ರು ಕಾಯ್ತಾರೆ, ನಮ್ದು ಎಲ್ಲೋ ಧ್ಯಾನ ಮಿಸ್ ಆಯ್ತು ಅನ್ಕೊಂಡಿರ್ತಾರೆ ಅಂದ್ರೆ ಬಹಳ ಒಳ್ಳೇದು. ಪಾಸಿಟಿವ್ ಇದು ಥಿಂಕಿಂಗ್. ಈಗ ಇದು ಬಂದೇನು ಇದ್ರು ನಾ ಕ್ಲಾಸ್ ಬರ್ಲಿ ಬಿಡ್ಲಿ, ಅವ್ರು ಧ್ಯಾನದಾಗ ಬಂದಾರಂದ್ರಂತೂ ಅದು ಇನ್ನೂ ಮಸ್ತ್ ಬೆಟರ್. ಅದು ಏನಿಲ್ಲ, ನಮ್ಗೆ ಧ್ಯಾನ ಗೊತ್ತಾಗಿದೆ, ಅದ್ರ ಬೆನಿಫಿಟ್ ಗೊತ್ತು, ನಾವು ಮಾಡೋಣ ದಿನ ಅಂತ. ಏನು ಇಲ್ದೇನೆ ಏನೋ ಮ್ಯೂಸಿಕ್ ಹಾಕೊಂಡಾಗ್ಲಿ, ಏನಿಲ್ಲ ಸುಮ್ನೆ ಕಣ್ ಮುಚ್ಕೊಂಡ್ ಕೂತು ಧ್ಯಾನ ಮಾಡ್ತಿದ್ದಾರೆ. ಅವ್ರು ಹಿಂದಿ ಲ್ಯಾಂಗ್ವೇಜ್ ಅವರೇ ಆಗಿರ್ಲಿ, ಕನ್ನಡದವ್ರ, ಅಷ್ಟ್ರ ಮಟ್ಟಿಗೆ ಅವ್ರು ಬಂದಿದ್ದಾರೆ ಅಂದ್ರೆ ಅದಕ್ಕಿಂತ ಹೆಚ್ಚು ಇನ್ನೇನಿಲ್ಲ. ಅದೇ ನಮ್ದು ಉದ್ದೇಶ. ಇಲ್ಲ, ನಾವು ನೋಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ಬಂದಿದ್ದಾರೆ ಅನ್ಕೋಣ, ಸಪೋಸ್ 600-700 ಜನ ಇದ್ದಾರೆ ಅಂದ್ರೂ ಕೂಡ ಅದರಲ್ಲಿ ಒಂದು 100 ಜನ ಬಂದ್ರು ನಮಗೊಂದ್ ರೀತಿ ಒಂದು ಇದನ್ನ. ಯಾಕಂದ್ರೆ ನೋಡಿ, ನಾವ್ ಏನೇ ಮಾಡ್ತಿದ್ದೀವಿ, ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ ಬರ್ತಾ ಇದ್ದಾರೆ, ಅದರಿಂದ ಅವರಿಗೆ ಲಾಭ ಆಗ್ತಾ ಇದೆ ಅಷ್ಟೇ. ಅದೇ ನಮ್ಮ ಉದ್ದೇಶ. ಮಿರಾಕ್ಯುಲಸ್ ಥಿಂಕಿಂಗ್. ಮಿರಾಕ್ಯುಲಸ್ ಥಿಂಕಿಂಗ್ ಅಂದ್ರೆ 600 ಜನ 650 ಎಷ್ಟಿದಾರಲ್ಲ, ಪ್ರತಿಯೊಬ್ರು ಧ್ಯಾನದ ಬಗ್ಗೆ ಅರಿವು ಮೂಡಿದೆ, ಅದರದ ಬೆನಿಫಿಟ್ ತಗೋಬೇಕು ಅಂದ್ರೆ ಎಲ್ಲರೂ ಮಾಡ್ತಾ ಇದ್ದಾರೆ. ಅದೇ ನಮ್ ವಿಜುವಲೈಸೇಷನ್, ಅದೇ ನಮ್ದು ಇದು ಮಿರಾಕ್ಯುಲಸ್ ಥಿಂಕಿಂಗ್. ಆಲ್ ಆರ್ ಡೂಯಿಂಗ್ ಮೆಡಿಟೇಷನ್. ಯಾಕೆಂದ್ರೆ ಇದರಿಂದ ಲಾಸ್ ಏನಿಲ್ಲ. ಇಟ್ ವಿಲ್ ಬೆನಿಫಿಟ್, ಇಟ್ ವಿಲ್ ಡೆಫಿನೆಟ್ಲಿ ಬೆನಿಫಿಟ್ ಇದರ್ ವೇ. ಯಾವುದೇ ಒಂದು ರೂಪದಲ್ಲಿ ಕೂತ್ಕೊಳಕ್ ಆಗಲ್ಲ. ಎಲ್ರು ಹೇಳ್ತಾರೆ, ಇನ್ನೊಬ್ರಿಗೆ ಹೋಗಿ ಹೇಳ್ತಾರೆ ಮಾಡದೇ ಇದ್ರು. ಯಾವುದೇ ಒಂದು ಒಳ್ಳೆ ಕೆಲಸ, ಯಾವುದೇ ಒಂದು ಒಳ್ಳೆ ಇದಕ್ಕೆ ಬರ್ಬೇಕಂತಂದ್ರೆ ಅದು ಇಟ್ ಸ್ಟಾರ್ಟ್ಸ್ ವಿತ್ ಸೆಕೆಂಡ್, 2 ಸೆಕೆಂಡ್, 1 ನಿಮಿಷ, 2 ನಿಮಿಷ ಆಗ್ತಾ 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 ಕೊನೆಗೆ ಒಂದು ಲೆವೆಲ್ ಆಫ್ ಇದು ಬರುತ್ತೆ. ಅದು ನಿಮ್ಗೆ 1 ವರ್ಷ ತಗೊಳ್ಬಹುದು, 2 ವರ್ಷ ತಗೊಳ್ಬಹುದು, ಬಟ್ ಅಟ್ ಲೀಸ್ಟ್ ಏನೇ ಈ ತರದ್ ಇದನ್ನ ಮಾಡಿದ್ರೆ ಎಲ್ಲರಿಗೂ ಒಂದು ಒಳ್ಳೆ. ನೀನು 1 ಗಂಟೆ ಮೋರ್ ದೆನ್ 1 hour ಮಾಡು ಅಂತ ಹೇಳಿ, ಈಗ ನನಗೆ 40 minutes ಅಲ್ಲೇನೆ ಕಾನ್ಫಿಡೆನ್ಸ್ ಅಂದ್ರೆ ಜಾಸ್ತಿ ಹೊತ್ತು ಧ್ಯಾನ ಮಾಡಕ್ ಕೂತ್ಕೊಂತ ಇಲ್ಲ. ಈಗ ಬರೋ ನಾವು 3-4 ಜನ ಮಾಡಿ ಇದನ್ನ ನಾವೇನ್ ಹಾಕ್ತಿವಲ್ಲ, ಇದನ್ನ ರೆಕಾರ್ಡಿಂಗ್ ಮಾಡಿ, ಕೆಲವೊಬ್ಬರಿಗೆ ಧ್ಯಾನ ಪಾಠ ಬಂದ್ರೆ ಬಂದ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಒಳಗೆ ಎಲ್ಲಿವರೆಗೂ ಅದು ಬರಲ್ಲ ಇಂಟ್ರೆಸ್ಟ್, ಅದರಿಂದ ಬೆನಿಫಿಟ್ ಡೆವಲಪ್ ಅಂದ್ರೆ ಬದಲಾವಣೆ, ಟ್ರಾನ್ಸ್ಫಾರ್ಮೇಶನ್ ಗೊತ್ತಾಗಿಲ್ಲ ಅಂದ್ರೆ ಅವರು ಸ್ಪೀಚ್ ಮಾತನ್ನ ಕೇಳಿ ಆಮೇಲೆ ಬಂದ್ ಮಾಡ್ಬಿಡಂಗ ಆಗೋದು. ನಾವ್ 1 ಗಂಟೆ ಹಾಕಿದ್ರು ಅಷ್ಟೇನೆ ರೆಕಾರ್ಡಿಂಗ್, 2 ಗಂಟೆ ಹಾಕಿದ್ರು ಬರುತ್ತೆ. ಅಷ್ಟು ಬೇಗ ಬರೋದಿಲ್ಲ, ಬರುತ್ತೆ, ಒಂದಲ್ಲ ಒಂದು ಕಾರಣ ಬರುತ್ತೆ ಅನ್ಕೊಂಡೆ ನಾವು ಮಾಡ್ತಾ ಹೋಗ್ಬೇಕು. ಇನ್ನೊಂದ್ ಏನಾಗುತ್ತೆ, ಈ
ಸಜ್ಜನ ಸಾಂಗತ್ಯ ಅದೆಲ್ಲ ನಾವು ಮಾಡ್ಬೇಕಂದ್ರೆ ಅದು ನಾವು ಫೇಸ್ ಟು ಫೇಸ್ ಮಾಡಿದ್ರೆ ಬಹಳ ಒಳ್ಳೇದು. ಬಟ್ ಅದು ನಮ್ಗೆ ಅಪರ್ಚುನಿಟಿ ಬಹಳ ಕಡಿಮೆ ಸಿಗುತ್ತೆ. ಸೊ ಫೇಸ್ ಟು ಫೇಸ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ರಜೆ ದಿನ ನಾವು ಬಹಳಷ್ಟು ಜನರು ನಮ್ಮ ಜೊತೆಗೆ ಇನ್ವಾಲ್ವ್ ಆಗ್ಬೇಕು. ಇನ್ವಾಲ್ವ್ ಆಗಿ ಅಟ್ಲೀಸ್ಟ್ ಒಂದು ವಿಡಿಯೋ ಕಾಲ್ ಅಥವಾ ಏನೋ ಒಂದು ಆನ್ ಮಾಡ್ಕೊಂಡು ಈ ತರ ಮಾಡೋದ್ರಿಂದ ಅವಾಗ ಏನಾಗುತ್ತೆ, ಇನ್ನಷ್ಟು ಜಾಸ್ತಿ ನಮ್ಗೆ ಗೊತ್ತಾಗುತ್ತೆ. ಸೊ ಅದು ಇದು ವಾರದಲ್ಲಿ ಫೇಸ್ ಟು ಒಂದ್ಸಲಿ ಫೇಸ್ ಮಾಡಕ್ಕೆ 1-to-1 ಇದ್ರಲ್ಲಿ ನಾವು ಒಬ್ರಿಗೊಬ್ರು ನಮ್ದು ಇದನ್ನ ಅಲ್ಲ ಅನುಭವ ಹೇಳ್ಕೊಳ್ಳೋದಿದೆಯಲ್ಲ, ದಟ್ ಅದು ಒಂಥರ ಎಲ್ಲೆಲ್ಲೇ ಅದು ಒಂದು ಕೂತ್ಕೊಂಡು ನಾವು ಅಟ್ಲೀಸ್ಟ್ ವಾರದಲ್ಲಿ ಒಂದ್ ದಿವಸ ಅಂತ ಸಮಯ ಹುಡುಕ್ಬೇಕು. ಮೋಸ್ಟ್ಲಿ ಒಂದು 15, 20, 30 ಜನ ಜಾಯ್ನ್ ಆಗೋ ತರ ಆಗ್ಬೇಕು. ಸೊ ಆ ರೀತಿ ನಾವು ಅದನ್ನೊಂದು ಪ್ಲಾನ್ ಮಾಡ್ಬೇಕು. ಸೊ ಮಾಡ್ತಾ ಹೋಗೋಣ. ಒಂದು ವಾರದಲ್ಲಿ ಒಂದು ಒಳ್ಳೆ ಟೈಮ್ ನೋಡ, ಎಲ್ರಿಗೂ ಒಂದು ಒಪಿನಿಯನ್ ಅಟ್ಲೀಸ್ಟ್ ಕೇಳೋಣ. ಸ್ಯಾಟರ್ಡೇನೋ ಇಲ್ಲ ಸಂಡೇ ಅಂತೂ ಡೆಫಿನೆಟ್ಲಿ ಮಾಡ್ಬೇಕು. ಒಪಿನಿಯನ್ ಅದು ಕೇಳೋಣ. ಮಾರ್ನಿಂಗ್ ಯಾವ ಸಮಯ ಆಕ್ಟಿವಿಟಿ ಮಾಡಿ. ನಿಮಗೆ ಯಾವ ಸಮಯ ನಿಮ್ಗೆ ಒಳ್ಳೇದು ಅನ್ಸುತ್ತೆ ಹೇಳಿ. ಆ ಸಮಯದಲ್ಲಿ ನಾವೇನಾಗುತ್ತೆ ಒಂದಿಷ್ಟು ಲೈಟ್ ಎಕ್ಸರ್ಸೈಸ್ ಮಾಡಿ ಅಥವಾ ಲಾಫ್ಟರ್ ಮಾಡಿಬಿಟ್ಟು ಧ್ಯಾನದಲ್ಲಿ ಕೂರೋಣ. ಎಲ್ಲಾದ್ರೂ ಇರೋದ್ರಿಂದ ಒಂದು 23 ಜನ ಇರೋದ್ರಿಂದ ಮತ್ತೆ ಏನಾಗುತ್ತೆ, ಸ್ವಲ್ಪ ಸಜ್ಜನ ಸಾಂಗತ್ಯ ಎಲ್ಲ ಸಂಡೇ ಸ್ಟಾರ್ಟ್ ಮಾರ್ನಿಂಗ್ ಆಗುತ್ತೆ. ಇರುತ್ತೆ 7 ಇವಾಗ o'clock. ಅನುಭವ ಶೇರಿಂಗ್ ಮಾಡ್ಬೋದು, ಇದನ್ನ ಹೇಳ್ಬೋದು, ಅವೆಲ್ಲ ಮಾಡ್ತಾ ಹೋಗ್ಬೋದು. ಸೊ ಅಟ್ಲೀಸ್ಟ್ 5 ವಾರದಲ್ಲಿ ಗಂಟೆಗೆ ಒಂದ್ ದಿವಸ ಆ ಬರಲ್ಲ ರೀತಿ ಯಾರು, ಶುರು 6 ಗಂಟೆಗೆ ಬಂದ್ರು ಓಕೆ. ಟೈಮ್ ಯಾವ್ದು ಹೇಳ್ತಾರೆ ಎಲ್ರಿಗೂ ಸೂಟೇಬಲ್ ಅದು ನೋಡೋಣ. ಕೇಳ. ಒಪಿನಿಯನ್ ಕೇಳೋಣ, ಗ್ರೂಪ್ ನಲ್ಲಿ ಹಾಕಿ ಒಪಿನಿಯನ್ ಕೇಳೋಣ. ಒಪಿನಿಯನ್ ಅಲ್ಲಿ ಒಂದು 10-20 ಮಂದಿ 10-20 ಜನಗಳು ಸೇರಿದ್ರು ಕೂಡ ಇಟ್ಸ್ ಓಕೆ. ನಾವು ಮಾಡ್ತಾ ಹೋಗೋಣ. ಒಂದ್ ಯಾವ್ದಾದ್ರು ಒಳ್ಳೆ ಇದನ್ನ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋದು, ಇಲ್ಲ ಅಂದ್ರೆ ಅನುಭವಗಳು ಶೇರ್ ಮಾಡೋದು, ಆತರ ಮಾಡಿ ಮತ್ತೆ ಧ್ಯಾನ ಮಾಡಿದ್ರೆ ಅದು ಏನಾಗುತ್ತೆ, ಸರಿ. ಅದು ವಾರದಲ್ಲಿ ಒಂದ್ ದಿವಸ ಆದ್ರೂ. ಸೊ ಆ ರೀತಿ ಮುಂದುವರಿತಾ ಹೋಗುತ್ತೆ. ಓಕೆ. ಸೊ ಸರಿ ಸರಿ ಸರಿ. ಮಾಡ್ತಾ ಹೋಗೋಣ. Okay? ಗುಡ್ ಸರಿ, ಇವತ್ತು ಡಿಸ್ಕಷನ್. ಧ್ಯಾನ ಮಾಡೋಣ ಅಂತಂದ್ರೆ. ಆಯ್ತು, ಧ್ಯಾನ. ಸರಿ, ನಾನು ಧ್ಯಾನದ ಬಗ್ಗೆ ಹಿಂದಿ ಅಂಡ್ ಕನ್ನಡ ಎರಡೂ ಹೇಳ್ತೀನಿ. ಧ್ಯಾನದಲ್ಲಿ ಕೂತ್ಕೊಳ್ಳಿ. ಚಲಿए ध्यान में बैठते हैं सब लोग. ಮ್ಯೂಸಿಕ್ ಶೇರ್ ಮಾಡಿ ಚೆಕ್ ಮಾಡಿ, ನಿನ್ನೆ ಬಂದಿರ್ಲಿಲ್ಲ. ಹೌದಾ, ಅದು ಶೇರಿಂಗ್ ಮಾಡಿ. ಸಾರಿ, ಇದನ್ನ ಹಾಕ್ತೀನಿ. ಅದನ್ನ ಮುಂಚೆನೆ ಆನ್ ಮಾಡಿ ಬಿಟ್ರೆ ನಾನು ಶೇರ್ ಅಲ್ಲಿ. ಮಾಸ್ಟರ್ಸ್ ಮ್ಯೂಸಿಕ್ ಬರ್ತಿದ್ಯಾ? ಸರಿ, ಧ್ಯಾನ ಕೂತ್ಕೊಳ್ಳೋಣ. ಧ್ಯಾನ ಕೂತ್ಕೊಳ್ಳೋ ಟೆಕ್ನಿಕ್ ಎಲ್ರಿಗೂ ಗೊತ್ತಿದೆಯಲ್ಲ. ಹೊಸಬ್ರು ಯಾರಾದರೂ ಇದ್ರೆ ಹೇಳ್ತೀನಿ. ಕೈಯನ್ನ ಬೆರಳಲ್ಲಿ ಇನ್ಸರ್ಟ್ ಮಾಡಿಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಆರಾಮದಾಯಕ ಜಾಗದಲ್ಲಿ ಇಟ್ಕೋಬೇಕು. ಕಾಲ್ ಕ್ರಾಸ್ ಮಾಡ್ಕೊಳ್ಳಿ. ಚೇರ್ ಇಲ್ಲ ಸ್ವಲ್ಪ ಮೇಲೆ ಕೂತಿದ್ರೆ ರಿಮೂವ್ ಯುವರ್ ಸ್ಪೆಕ್ಸ್ and slowly close your eyes. नेत्र आराम से नेत्र बंद करिए and relax. Start relaxing your whole body. पूरे शरीर को रिलैक्स करते जाइए, तनाव मुक्त करते जाइए, ढीला छोड़ते जाइए. फिर से लेके पैरों तक ढीला छोड़ते जाइए. सिर के ऊपर अपना ध्यान ले आइए. सिर के पीछे, सिर के फ्रंट, सामने, माथे पे, चेहरे पे, दोनों आँख, नोस्ट्रल्स, गाल, कान. रिलैक्स, ढीला छोड़ दीजिए. अपना ध्यान गर्दन पे ले आइए. रिलैक्स. दोनों बाजुओं पे रिलैक्स. हाथ, ಎರಡು ಕೈಗಳು ರಿಲ್ಯಾಕ್ಸ್. ಎದೆ ಮೇಲೆ ನಿಮ್ಮ ಗಮನ ತಗೊಂಡು ಜಸ್ಟ್ ರಿಲ್ಯಾಕ್ಸ್. ಹೊಟ್ಟೆ ಭಾಗ, ಸ್ಟಮಕ್ ರಿಲ್ಯಾಕ್ಸ್. ಸಡಿಲು ಪಡಿಸ್ಕೊಳ್ಳಿ. ಅಪ್ಪರ್ ಬ್ಯಾಕ್, ಲೋವರ್ ಬ್ಯಾಕ್, ಬ್ಯಾಕ್ ಬೋನ್,
relax. Thighs and hips, relax. Knees, both knee and calf muscles और एडी पंजा पैरों की उंगलियां हिलाते हुए ढीला छोड़ दीजिए। रिलैक्स, लंबी लंबी सांसें लीजिए, 2-3। ರಿಲ್ಯಾಕ್ಸ್। ಇನ್ನೊಂದ್ಸಲ ಬಾಯಿ ಮೂಗಿಂದ ಉಸಿರು ತಗೊಂಡು ಬಾಯಿಂದ ಗಾಳಿ ಹೊರಗೆ ಬಿಡಿ, ಬೆಲೂನಲ್ಲಿ ಗಾಳಿ ಹಾಕ್ತಿವಲ್ಲ ಆ ಥರ। One more last. Breathe in from nose and breathe out from mouth. Relax your whole body. Now, अपने आराध्य को आह्वान करिए। ಯಾರು ನೀವು ನಿಮಗೆ ಆರಾಧ್ಯತೆ ಪೂಜಿಸ್ತೀರಿ ಅದೆಲ್ಲ ಶಕ್ತಿನ ನಿಮ್ಮ ಧ್ಯಾನದಲ್ಲಿ ಆಹ್ವಾನ ಮಾಡಿಕೊಳ್ಳಿ। ನಿಮ್ಮ ಮಾತಾ ತಂದೆ ತಾಯಿನ ಆಹ್ವಾನ ಮಾಡಿ, ನಿಮ್ಮ ಗುರು ಆರಾಧ್ಯ ದೇವರು ಆ ದೇವರು ಪೂಜಿಸ್ತೀರಿ ಆ ದೇವರನ್ನ ನಿಮ್ಮ ಧ್ಯಾನದಲ್ಲಿ आह्वान ಮಾಡಿಕೊಳ್ಳಿ। माता पिता को आह्वान करें, अपने गुरु को आह्वान करें और हम अपने आराध्य दैव ईश्वर भगवान शिव जी, राम भगवान, कृष्ण भगवान, गणेश जी और सप्त ऋषियों को आह्वान करें, प्रकृति माता को आह्वान करें और अपने सगे संबंधी मित्रगण सबको हम अपने ध्यान में आह्वान करेंगे। सबके साथ बैठ के ग्रुप कॉन्शियस को बढ़ाते हुए ध्यान करेंगे। ध्यान यानी विचार मुक्त स्थिति में बैठने को ध्यान कहा जाता है। जहाँ कान पान बंद करते हैं तो उसको फास्टिंग उपवास कहते हैं। जहाँ बोलना बंद करते तो उसको मौन बोलते हैं। मौन रहना, शांत रहना। जहाँ विचार बंद होता है तो उस स्थिति को ध्यान कहते हैं। विचार मुक्त स्थिति में आते ही हमारा 10वां रंध्र ब्रह्म कमल हिल जाएगा। श्वास को देखते देखते अपना ब्रह्म रंध्र खुलने का अनुभूति हमें होता जाता है। तो उसमें अपार विश्व प्राण शक्ति शरीर में बहने लगी। सोते समय हम थोड़ी सी मात्रा में इस विश्व प्राण शक्ति को हम पाते हैं, वही हम जागृत अवस्था में बैठ के ध्यान करेंगे तो भरपूर विश्व प्राण शक्ति हम लेते हैं। नींद एक अचेतन अजागृत ध्यान है, ध्यान में बैठना एक जागृत ध्यान है। तो इसमें हमें ज्यादा से ज्यादा एनर्जी मिलेगा और बॉडी हमारा पूरा शरीर बैटरी चार्ज हो जाए। एक तरह चार्जिंग करना कह सकते हैं अपना ही तो अपने शरीर के अंदर के ब्लॉकेजेस को क्लींस करना, हील करना। कभी कभी हमारे साथ में जिनको हमने आह्वान किया वो सारे शक्तियाँ हमें अपना हीलिंग में हेल्प करेंगे। एस्ट्रल हीलिंग कहा जाता है, वो प्रोसेस भी होता है। मास्टर्स
ಈಗ ನಾವು ಡೆಲ್ಟಾ ಆಲ್ಫಾ ಬೀಟಾ ಇಂದ ಆಲ್ಫಾ ಟು ಡೆಲ್ಟಾಗೆ ಅಂದರೆ ಡೀಪ್ ಧ್ಯಾನ ಸ್ಥಿತಿ ಹೋಗೋಣ. ಸಮಾಧಿ ಸ್ಥಿತಿ ಅಂದ್ರೆ ಜಾಗೃತಿ ಸ್ಥಿತಿ. ನಾನು ಈ ಶರೀರ ಅಲ್ಲ, ನಾನು ಆತ್ಮ. ಯಾರು ಆತ್ಮ ಜಾಗೃತಿಲಿ ಇರ್ತಾರೆ ಅವರೇ ಬ್ರಾಹ್ಮಣ. ಯಾರು ಆತ್ಮ ಜಾಗೃತಿಯಲ್ಲಿ ಇರ್ತಾರೆ 24 ಗಂಟೆನೂ ಅವರು ಬ್ರಹ್ಮಚರ್ಯನ್ನು ಆಚರಿಸ್ತಾ ಇದ್ದಾರೆ ಅಂತ. ಆತ್ಮ ಜಾಗೃತಿಯಲ್ಲಿ ನಮ್ಮ ಅವೇರ್ನೆಸ್ ಅನ್ನು ಹೆಚ್ಚು ಮಾಡುತ್ತೆ. ನಾವು ಪರಮಾತ್ಮ ಜೊತೆ ಕನೆಕ್ಟೆಡ್ ಇರ್ತೀವಿ. ಇದೇ ಸ್ಥಿತಿಯಲ್ಲಿ ಧ್ಯಾನವನ್ನು ಮುಂದುವರಿಸಿ. ಈ ಮಧ್ಯೆ ವಿಚಾರಗಳು ಬಂದು ನಿಮಗೆ ತೊಂದರೆ ಮಾಡಿದರೆ ಮತ್ತೆ ನಿಮ್ಮ ಸಹಜ ವಿಶ್ರಮ ಕಡೆ ಗಮನ ತಗೊಂಡ್ಬನ್ನಿ. एक एक उसमें कोई भी श्वास छूटना नहीं चाहिए. साक्षी भाव से ಹೋಗಿ ಬರೋ ಉಸಿರನ್ನು ನೋಡ್ತಾ ಇಟ್ಕೊಳ್ಳೋದೇ ಧ್ಯಾನ. Relax 70,000 नाड़ी शुद्धिकरण प्रोसेस. एकदम ತಾನೇ ನಡೀತಾ ಇದೆ. ನಿಮ್ಮ ಧ್ಯಾನ ಉಸಿರಿನ ಕಡೆ ಇರಲಿ.